ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಫೆಸ್ಟಿವಲ್ ವ್ಲಾಗ್ ಆಗಿರುತ್ತೆ, ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ನೋಡಿದಾಗೆ ಹೂರಣ ಎಲ್ಲ ರೆಡಿ ಮಾಡಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಅದಂತರ ಈ ಸೊಪ್ಪು ತೋರಣ ಏನೇನು ಕಟ್ಟಬೇಕು ಅದನ್ನೆಲ್ಲನೂ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಎಲ್ಲ ಇಟ್ಟಿದ್ದೆ. ಈಗ ಅದನ್ನ ಎತ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕಸ ಗುಡಿಸಿ ಎಲ್ಲ ಒರೆಸಾಗಿತ್ತು, ಅಂದರೆ ನಮ್ಮ ಅಮ್ಮ ಒರೆಸ್ತಾ ಇದ್ರು, ನಾನು ಗುಡಿಸ್ಕೊಟ್ಟಂಗೆ ಅಮ್ಮ ಒರೆಸ್ಕೊಟ್ರು. ಸೊ ಈ ಥರ ಇಬ್ಬಿಬ್ಬರಿದ್ರೆ ಅಂತೂ ಆರಾಮಾಗಿ ಬೇಗ ಕೆಲಸ ಆಗಿಬಿಡುತ್ತೆ. ಅಷ್ಟೇ ಕೆಲಸ ಇರುತ್ತೆ, ಬಟ್ ಬೇಗ ಕೆಲಸನೂ ಆಗುತ್ತೆ. ನಂತರ ನನಗೆ ಈ ಥರ ತೋರಣ ಎಲ್ಲ ರೆಡಿ ಮಾಡೋದು, ಹೂವು ಅಲಂಕಾರ ಮಾಡೋದು ಅದೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಓಸಲಿ ಎಲ್ಲ ಏನು ಮಾಡಿದೆ, ಓಸಲಿ ಎಲ್ಲ ಆಚೆ ಸಲ ಎಲ್ಲ ಏನು ಮಾಡಿದೆ ಅಂದರೆ ಹೂವು ಎಲ್ಲನೂ ಈ ಥರ ಪಿನ್ ಹೊಡಿಯೋ ಥರ ಮತ್ತು ದಾರದಲ್ಲಿ ಕಟ್ಟೋ ಥರ ಎಲ್ಲ ಮಾಡಿದ್ದೆ. ದಾರದಲ್ಲಿ ಸೂಜಿಲಿ ಹೊಲಿದ್ರೆ ಏನಾಗಲ್ಲ, ಬಟ್ ಪಿನ್ ಹೊಡೆದ್ಬಿಟ್ಟಿದ್ದೆ ಓಸಲಿ. ನನಗೆ ಅದು ಈ ಸಲ ಬೇಡ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಇದನ್ನ ರಿಟರ್ನ್ ಅಂದರೆ ಎಲ್ಲ ಹಬ್ಬ ಆದಮೇಲೆ ತೆಗಿತೀವಿ, ಅಥವಾ ವರ್ಷಕ್ಕೆ ಒಂದ್ಸಲ ಈಗ ಹಳೆ ತೋರಣನ ತೆಗೆದು ಹೊಸ ತೋರಣನ ಹಾಕ್ತೀವಲ್ಲ, ಆವಾಗ ಅದನ್ನ ಎಸಿತೀವಲ್ವ, ಹಸುಗಳೆಲ್ಲ ತಿಂತಾವೆ. ಪಿನ್ನೆಲ್ಲ ಹೊಡೆದಿರ್ತೀವಿ, ಅದಕ್ಕೆ ಪಿನ್ ಇರೋದು ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಥರ ಪಿನ್ ಹೊಡಿಯೋದು ಬೇಡ ಈ ಸಲ. ಸಿಂಪಲ್ಲಾಗಿದ್ದರೂ ಚೆನ್ನಾಗಿರುತ್ತೆ. ನಮ್ಮ ಖುಷಿಗೆ ಇನ್ನೊಂದು ಹಸುಗೆ ಮೂಕು ಪ್ರಾಣಿಗೆ ನೋವು ಮಾಡೋದು ಬೇಡ ಅಂತ ಅಂದ್ಕೊಂಡು ಈ ಸಲ ಯಾವುದೇ ಪಿನ್ ಹೊಡಿದಾನೆ ನಾರ್ಮಲ್ಲಾಗಿ ತೋರಣನ ರೆಡಿ ಮಾಡಿಕೊಂಡೆ. ಸೊ ನಾನು ಈಚೆಗಡೆ ಅಮ್ಮ ಒರೆಸ್ತಾಯಿದ್ರು, ಈಚೆಗಡೆ ಟ್ರೈಪಾಡ್ನ ಇಟ್ಟು ವೀಡಿಯೋನ ಮಾಡ್ತಾಯಿದ್ದೆ. ನಮ್ಮಮ್ಮ ಬಂದುಬಿಟ್ಟು ಅದನ್ನ ಬೀಳ್ಸೋಕ್ಕೆ ಒರೆಸೋಂಗೆ ಹೊರಟೋದ್ರು. ನನಗೆ ಶಾಕ್ ಆಗೋಯ್ತು, ನಿಜವಾಗ್ಲೂ ಮೊಬೈಲ್ ಬೀಳಿಸ್ಬಿಟ್ಟಾರು ಅಂತ. ಸೊ ನೋಡಿ ಹೇಗೆ ನೋಡ್ತಾ ಇದ್ದಾರೆ ನಮ್ಮ ಮದರ್ ಇಂಡಿಯಾ. ಸೊ ನಮ್ಮ ಅಮ್ಮಂಗೆ ಏನಾರು ಮಾಡ್ತಾಯಿದ್ರೆ ಅದನ್ನ ತೋರಿಸ್ತಾ ಇರ್ತಾರೆ, ಹಿಂಗೆ ಹಂಗಾಕು, ಅಲ್ಲಿ ಸ್ವಲ್ಪ ಅವರು ಗೈಡೆನ್ಸ್ ಎಲ್ಲನೂ ನೀಡ್ತಾ ಇರ್ತಾರೆ, ಈ ಥರ ಮಾಡು ಅಂತ. ಅವರ ಅನುಭವದ ಮೇರೆಗೆ ಒಂದಷ್ಟು ಗೈಡೆನ್ಸ್ನ ನೀಡ್ತಾ ಇರ್ತಾರೆ. ಸೊ ಯಾರು ಈ ಥರ ಹಿರಿಯರು ಅಥವಾ ಅನುಭವ ಉಳ್ಳವರು ಇದ್ದರೆ ಹಬ್ಬಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಏನೇನು ಮಾಡಬೇಕು, ಹೇಗೆ ಇರಬೇಕು, ಏನೇನಾಗುತ್ತೆ, ಸೊ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗಾಗಿ ನನಗೂ ನಮ್ಮ ಮನೇಲಿ ನಮ್ಮಮ್ಮ ಆವಾಗಿಂದನೂ ಬಂದಿದ್ದಾರೆ. ಸೊ ಅವ್ರಿಗೆ ತಿಳಿದಂತೆ ಏನು ಮಾಡ್ತಾರೆ ಅದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದೂ ಅಷ್ಟೇ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಇದೆ. ಹೇಳ್ಬೇಕು ಅಂದರೆ ಒಂದು ಚೂರು ಅಡುಗೆ ಬರ್ತಿರಲಿಲ್ಲ. ನಮ್ಮಮ್ಮ ಏನು ಮಾಡ್ತಿದ್ದೆ, ನಾನು ಫಸ್ಟ್ ಮದುವೆ ಆದಾಗ ಅಮ್ಮನ ಕೊಂಡಿಸ್ಬಿಡ್ತಿದ್ದೆ. ಅಮ್ಮ ಅಂದರೆ ಕಲಿಬೇಕಲ್ವಾ, ಅದಕ್ಕೋಸ್ಕರ ಸೊ ನೀನು ಕುತ್ಕೋ, ಎಲ್ಲನೂ ಹೇಳು, ಪಿನ್ ಟು ಪಿನ್ ಹೇಳಬೇಕು ನನಗೆ, ನಾನು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಸೊ ಅಂತ. ನಾನು ಪ್ರತಿ ಸಲ ರುಚಿ ಹಾಕ್ಕೋಬೇಕಾದ್ರು ನಾನು ಹಾಕ್ತಿರ್ಲಿಲ್ಲ, ಅಂದರೆ ಉಪ್ಪು ಹಾಕೋಬೇಕಾದ್ರೆ ಅಮ್ಮನ ಕೈಲೇ ಹಾಕಿಸ್ತಿದ್ದೆ. ಯಾಕೆಂದರೆ ನನಗೆ ಅದು ಅಷ್ಟು ಆವಾಗ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿರಲಿಲ್ಲ, ಹೆಚ್ಚು ಕಮ್ಮಿ ಮಾಡಿಬಿಡ್ತಿದ್ದೆ. ಹಾಗಾಗಿ ಫಸ್ಟೆಲ್ಲ ರುಚಿನ ಅಮ್ಮನೇ ಹಾಕ್ತಿದ್ರು. ಅದಾದಮೇಲೆ ನಂತರ ಸೊ ನಾನು ಕಲ್ತಿದ್ದು. ಈಗ ಕಂಪ್ಲೀಟಾಗಿ ಅಡುಗೆನ ಮಾಡ್ತೀನಿ, ಒಂದು ಬೆಟರಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಮನೇಲಿ ಎಲ್ಲರಿಗೂ ಅಚ್ಚುಕಟ್ಟಾಗಿ ಊಟ ಮಾಡೋ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಆನಂತರ ದೇವ್ರ ಮನೆಯೆಲ್ಲ ನಾರ್ಮಲ್ ನೆನ್ನೆನೇ ಎಲ್ಲ ರೆಡಿಯಾಗಿತ್ತು. ಇನ್ನೇನಿದ್ರು ಸ್ವಲ್ಪ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಮುಡಿಸ್ಕೊಂಡು ಅರ್ಶಿನ ಕುಂಕುಮನೂ ರಾತ್ರಿನೇ ಇಟ್ಟಾಗಿತ್ತು. ಇನ್ನೇನು ಬರೀ ಹೂವು ಮುಡಿಸ್ಕೋಬೇಕಿತ್ತು ಅಷ್ಟೇ. ಸೊ ಅದನ್ನು ಇವಾಗ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಲ್ಲಿಗೆ ಹೂವು ಕೂಡ ತಂದಿದೆ, ಕಳ್ಸೋಕ್ಕೆ ಸ್ವಲ್ಪ ಹಾಕಿ. ಆನಂತರ ನಾನು ಕೂಡ ಸ್ವಲ್ಪ ಮುಡ್ಕೊಂಡು, ಅಮ್ಮ ನಾನು ಮುಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಬ್ಬದ ದಿನ ಅಂತ ಅಂದರೆ ಒಂದು ಸ್ವಲ್ಪ ಹೂವು ಇದ್ರೇ ಚೆಂದ ಅಲ್ವಾ, ಅದಕ್ಕೋಸ್ಕರ. ಅಕ್ಕೋರ ಮನೆಯಿಂದ ಒಂದ್ಸಲ ಯಾವಾಗ ಎತ್ಕೊಂಡು ತಗೊಂಡೋಗಿ ವಾಪಸ್ ಕೊಟ್ರು ನನಗೆ. ಇದೇನಾಯಿತು ಅಂತ ಗೊತ್ತು. ಈಗ ನಾನು ಪೂಜೆ ಮಾಡೋದು ಬಾಯಿನೊಂಚು ಮಂದಿ ಕಟ್ಕೊಂಡು ಏನು ಒಬ್ಬಟ್ಟು ಅಷ್ಟೇ ತಂದು ದೇವರಿಗೆ. ಒಂದ್ಸಲಿ ಯಾವುದೋ ಕಳೆದ ವ್ಲಾಗಲ್ಲಿ ಹೇಳಿದ್ದೀನಿ, ಹಳೆ ವ್ಲಾಗಲ್ಲಿ ಹೂವು ಕಟ್ತಿರ್ಬೇಕಾದ್ರೆ ನಮ್ಮ ಅಕ್ಕೋರ ಮನೆಯಿಂದ ದಾರ ತೊಗೊಬಂದ್ಬಿಟ್ಟು ಹೂವು ಕಟ್ಟಿದ್ದೆ. ಸೊ ನಮ್ಮ ಮನೆಗೆ ದಾರ ಕಾಲೆ ಅಂದರೆ ಕಳೆದು ಅಂದರೆ ಮಿಸ್ ಆಗೋಯಿತು. ಸೊ ಎಲ್ಲೋಗಿತ್ತು ಅಂತ ಗೊತ್ತಿರಲಿಲ್ಲ, ಮರ್ತ್ಕೊಂಡಿದ್ದೆ. ಈ ಸಲ ನೆನೆಸ್ಕೊಂಡೇ ಹೋದೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಹೂವು ಕಟ್ಟೋ ದಾರ ತರೋಣ ಅಂತ, ಬಟ್ ಮರ್ತುಬಿಟ್ಟು ಬಂದೆ ಈ ಸಲಿನೂ. ಹಾಗಾಗಿ ಅದನ್ನೇ ಇಲ್ಲೋಯ್ತು. ನಮ್ಮ ಅಕ್ಕೋರ ಮನೆಯಿಂದ ಒಂದು ಉಡ್ಡೆ ತಂದಿದ್ದೆ, ತೊಗೊಂಡೋಗಿ ಕೊಟ್ಟಿರಲಿಲ್ಲ ದಾರದ ಉಂಡೆನ. ಎಲ್ಲಾಯಿತು ಅಂತ ಮಿಸ್ ಆಗಿಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡಿಕೊಂಡು ನಾರ್ಮಲ್ ಸ್ಟಿಚಿಂಗ್
ದಾರ ಬರುತ್ತಲ್ಲ ಅದೇ ದಾರದಲ್ಲಿ ಹೂವನ್ನ ಕಟ್ಕೋತಿದ್ದೆ. ಸ್ವಲ್ಪ ಜೋರಾಗಿ ಹೇಳಿದ್ರೆ ಸಾಕು ಕಟ್ಟಾಗ್ಬಿಡ್ತಿತ್ತು. ಅದಕ್ಕೆ ಅಮ್ಮ ನಿಂಗೆ ಕಳ್ಸೋಕ್ಕಾಗಷ್ಟು ಮಾತ್ರ ಕಟ್ಕೊ, ನಾನು ಮಿಕ್ಕಿದ್ದು ಕಟ್ಕೊಡ್ತೀನಿ ಅಂತ ಅಂದರು. ಸೊ ನನ್ನ ಕೈಲಾದಷ್ಟು ಕಳ್ಸೋಕ್ಕೆ ಮಾತ್ರ ಕಟ್ಕೊಂಡು ಆನಂತರ ನಾನು ರೆಡಿ ಆಗೋದಕ್ಕೆ ಅಂತ ಬಂದೆ. ಈಗ ಅಮ್ಮ ಕುಟ್ಕೊಂಡು ಕಟ್ತಾಯಿದ್ದಾರೆ ನೋಡಿ. ಇಷ್ಟು ನಾನು ಕಟ್ಟಿರೋದು. ಸೊ ನನಗೆ ದಟ್ಟಕ್ಕೆ ಹೂವು ಕಟ್ಟಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತೆಳ್ಳಗೆ ಹೂವು ಕಟ್ಟೋದು ಮತ್ತು ತುಂಬ ಉದ್ದ ತೊಟ್ಟು ಬಿಟ್ಕೊಂಡು ಕಟ್ಟೋದು ಅದೆಲ್ಲ ಇಷ್ಟ ಆಗೋಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು ಹೂವನು, ಆ ಥರ ಕಟ್ಟೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಮುಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಇಷ್ಟ ಹೂವು ಮುಡ್ಕೊಳ್ಳೋದಕ್ಕೆ. ಬಟ್ ಈಗೀಗ ತುಂಬಾ ಹೂವು ಮುಡಿಬೇಕು ಅನಿಸಿದ್ರು ಮುಡ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ, ಯಾಕೋ ಗೊತ್ತಿಲ್ಲ. ಸೊ ಈ ಥರ ಹಬ್ಬದ ದಿನದಲ್ಲಿ ಮಾತ್ರ ನಾನು ಅಟ್ಲೀಸ್ಟ್ ಹೂವು ಮುಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸಲ ಮಲ್ಲಿಗೆ ಹೂವನ್ನ ತೊಗೊಬಂದೆ ಕಟ್ಕೊಳ್ಳೋಣ ಅಂತ. ನೆನ್ನೆ ಅಂತೂ ಟೈಮೇ ಆಗಲಿಲ್ಲ, ನೋಡಿದ್ದೀರಾ ಕಳೆದ ವ್ಲಾಗಲ್ಲಿ ಎಷ್ಟು ಲೇಟಾಗಿ ಮನ್ಗಿದ್ದೀವಿ ಅಂತ. ಹಾಗಾಗಿ ಇವಾಗ ಎಲ್ಲ ರೆಡಿ ಆದಮೇಲೆ ಅರ್ಶಿನ ಕುಂಕುಮ ಒಂದು ಇಕ್ಬೇಕಿತ್ತು. ನಾನು ಅರ್ಶಿನ ಕುಂಕುಮ ಇಡ್ತೀನಿ ಅಂತ ಬಂದೆ, ಮತ್ತು ನಾನು ಕೂಡ ರೆಡಿ ಆಗಬೇಕಿತ್ತು. ಹಾಗಾಗಿ ಅಮ್ಮ ನನಗೆ ಅಮ್ಮಂಗೆ ಮತ್ತು ಆಂಟಿಗೆಲ್ಲ ಹೂವು ಕಟ್ತೀನಿ ಅಂತ ಅಂದರು. ಸೊ ಹಾಗಾಗಿ ಈಗ ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ ಬಿಡೋದಕ್ಕೆ ಏನು ಅಂತಂದರೆ ಸ್ವಲ್ಪ ಕೆಳಗಡೆ ಅರ್ಶಿನ ಹಾಕ್ಕೊಂಡಿದ್ದೆ. ಹುಡುಗರು ಮಕ್ಕಳೆಲ್ಲ ಓಡಾಡ್ತಾನೆ ಇರ್ತಾರೆ, ಹಾಗಾಗಿ ಸ್ವಲ್ಪ ಹಬ್ಬದ ದಿನನಾರು ಚೆನ್ನಾಗಿರಲಿ ರಂಗೋಲಿ. ಹಾಗೆ ನಾನು ರಂಗೋಲಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ, ಯಾಕೆಂದರೆ ಸ್ವಲ್ಪ ಸ್ಟಿಕ್ ಆಗುತ್ತೆ, ರಂಗೋಲಿ ಬೇಗ ಹಳ್ಸೋಗಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ತೇವ ಇದ್ದಾಗ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಗುಡಿಸಿದ್ರು ಸೊ ಮೇಲೆ ತರ್ತರಿ ಅಂಥದ್ದು ಮಾತ್ರ ರಂಗೋಲಿ ಹೋಗುತ್ತೆ, ಇನ್ನು ಮಿಕ್ಕಿದೆಲ್ಲ ಹಾಗೆ ಅಲ್ಲೇ ಸ್ಟಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತುಂಬ ಹೊತ್ತಿರುತ್ತೆ, ಸಂಜೆವರೆಗೂ ನಾವು ಆಲ್ಮೋಸ್ಟ್ ಗುಡಿಸಿದ ಮೇಲೂ ಇರುತ್ತೆ, ನೆಕ್ಸ್ಟ್ ಡೇ ಕ್ಲೀನಾಗಿ ನಾವು ರಬ್ ಮಾಡಿ ತೊಳೆಯೋವರೆಗೂ ಇರುತ್ತೆ. ಹಾಗಾಗಿ ಹಸಿಟ್ಟನ್ನ ಅಂದರೆ ಮೈದಾ ಹಸಿಟ್ಟು ಆಗಿರ್ಬೋದು, ಸ್ವಲ್ಪ ಅಕ್ಕಿ ಹಸಿಟ್ಟು ಅಷ್ಟು ಸ್ಟಿಕ್ ಆಗೋಲ್ಲ, ಬಟ್ ಮೈದಾ ಹಸಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ಇದು ನನಗೆ ಟ್ರಿಕ್ನ ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕ. ಸೊ ಅವಳು ಅದೇ ಥರ ಮಾಡ್ತಾಳೆ, ಹಾಗಾಗಿ ನಾನು ಫಾಲೋ ಮಾಡ್ತೀನಿ. ನಮ್ಮ ಅಕ್ಕವ್ರ ಮನೆ ಗಾರೆನೆಲ್ಲ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕೂರುತ್ತೆ, ಒಂದು ಚೂರು ಅಲ್ಲಾಡಲ್ಲ. ನಮ್ಮ ಮನೆಯದು ಈ ಸ್ವಲ್ಪ ಟೈಲ್ಸ್ ಅಲ್ವಾ, ಸ್ವಲ್ಪ ಹೋಗಿಬಿಡುತ್ತೆ ಮೇಲ್ಗೆ, ಸ್ವಲ್ಪ ಲೈಟ್ ಕಲರಾಗಿ ಉಳ್ಕೊಳ್ಳುತ್ತೆ ಅಷ್ಟೇ. ಹಾಗಾಗಿ ಇವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಕೆಳಗಡೆ ಸ್ವಲ್ಪ ಅರಿಶಿನನೂ ಕೂಡ ಹಾಕ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನಗೆ ಈ ಥರ ಹೊಸ್ಲು ಮುಂದೆ ಬಿಡೋ ಅಷ್ಟು ಸಣ್ಣ ಪುಟ್ಟ ರಂಗೋಲಿಗಳಷ್ಟೇ ಮಾತ್ರ ಗೊತ್ತು. ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಆವಾಗ ನಾನು ನಮ್ಮ ಆಂಟಿ ಮನೇಲಿ ಇದ್ದಿದ್ದು, ನಾನು ನಮ್ಮ ಅಕ್ಕ ಎಲ್ಲ. ಆವಾಗ ಒಂದು ಲಾಂಗ್ ಬುಕ್ ತುಂಬಾ ಬರೀ ರಂಗೋಲಿಗಳ ಡಿಸೈನ್ಸು, ದೊಡ್ಡ ದೊಡ್ಡ ರಂಗೋಲಿಗಳು, ಸಣ್ಣ ಸಣ್ಣ ರಂಗೋಲಿಗಳನ್ನೆಲ್ಲ ಬರೆದು ಎಲ್ಲ ಇಟ್ಕೊಬಿಟ್ಟಿದ್ವಿ. ಸೊ ಅಲ್ಲಿ ನಮ್ಮ ಆಂಟಿ ಮನೆ ಏನು ಅಂದರೆ ದೇವರು ವಾರ ಮಾಡ್ತಾರೆ, ಭಾನುವಾರದೊತ್ತು ದೇವರಿದೆ. ಸೊ ಪ್ರತಿ ವಾರ ಮಾಡೋದ್ರಿಂದ ಸಗಣಿ ಎಲ್ಲ ತಾರಿಸಿ ಗುಡಿಸಿ ಒರೆಸಿ ಎಲ್ಲ ನೈಟೇ ರಂಗೋಲಿ ಬಿಟ್ಬಿಡ್ತಿದ್ವಿ. ಅದೇನೋ ಒಂಥರ ಚೆನ್ನಾಗಿರ್ತಿತ್ತು, ಸಖತ್ ಇಷ್ಟ. ಅಂದರೆ ಆವಾಗ ದೊಡ್ಡ ದೊಡ್ಡ ರಂಗೋಲಿಗಳು ಬಿಡ್ತಿದ್ವಿ. ಈ ಬೆಂಗಳೂರಿಗೆ ಬಂದಮೇಲಂತೂ ನಿಜವಾಗ್ಲೂ ಒಂದೇ ಒಂದು ಸಲಿನೂ ನನಗೆ ಆ ಥರ ರಂಗೋಲಿ ಬಿಡಿಸೋ ಅವಕಾಶಗಳು ಸಿಕ್ಕಿಲ್ಲ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಮನೆಗಳೆಲ್ಲ ಒಂದ್ರ ಮೇಲೆ ಇರ್ತವೆ, ಕೆಳಗಡೆ ಎಲ್ಲ ರೋಡು. ಸೊ ಹಾಗಾಗಿ ಎಲ್ಲೂ ಬಿಡಿಸೋದಕ್ಕಾಗಲ್ಲ. ನಾನು ಅಂದರೆ ರೋಡ್ ಅಂದರೂ ನಾವು ಕೆಳಗಡೆ ಇದ್ದರೆ ಬಿಡಿಸ್ಬೋದು, ಬಟ್ ನಮ್ಮದು ಮೇಲ್ಗಡೆ ಮನೆ ಇರೋದ್ರಿಂದ ನಾನು ಕೆಳಗಡೆ ಹೋಗಿ ಬಿಡಿಸೋದಕ್ಕಾಗಲ್ಲ. ಓನರ್ ಇರ್ತಾರೆ, ಓನರ್ಗಳು ಅವ್ರು ಬಿಡಿಸ್ಕೊತಾ ಇರ್ತಾರೆ. ಹಾಗಾಗಿ ನನಗೆ ಹೊಸ್ಲು ಮುಂದೆ ಮಾತ್ರ ಬಿಡೋಷ್ಟು ಸಾಧ್ಯ ಆಗಿದೆ, ಅಲ್ಲಿ ಮಾತ್ರ ಬಿಡ್ತಾ ಇರ್ತೀನಿ. ನಿನ್ಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಇಬ್ರಿಗೂ ಸಮ ಕಟ್ ಮಾಡಿ. ತಂಟಿಯಲ್ಲಿ ತಗೊಂಡಿದ್ದು ಅವ್ವ ಕಟ್ ಮಾಡಿಬಿಡು ಮಮ್ಮಿ, ಹಂಗೆ ಒಳಗಡೆ ನಂಗೆ ಜಾಗನೇ ಇಲ್ಲ ಇಲ್ಲಿ ಒಬ್ಬಟ್ಟು ತಟ್ಕೊಳ್ಳೋಕ್ಕೆ. ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆ 2 ಒಬ್ಬಟ್ಟನ್ನ ತಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ದೇವ್ರ ಪೂಜೆಗೆ ಅಂದರೆ ಮುಂದೆಗಡೆ ಇಟ್ಟು ಪೂಜೆ ಮಾಡೋದಕ್ಕೆ. ಸೊ ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬೇವು ಬೆಲ್ಲನ. ಹಾಗಾಗಿ ಒಬ್ಬಟ್ಟನ್ನು ತಟ್ಕೊಬಿಡೋಣ. ನಾನು ರೆಡಿ ಆಗೋಷ್ಟೊತ್ತಿಗೆ ಒಬ್ಬಟ್ಟು ಕೂಡ ಕೂಲಾಗಿರುತ್ತೆ. ಹಾಗಾಗಿ ಬಿಸಿ ಒಬ್ಬಟ್ಟು ಅಂದರೆ ಏನೇ ನೈವೇದ್ಯ ದೇವರಿಗೆ ಇಟ್ಟರು ಬಿಸಿದು ತೊಗೊಂಡೋಗಿ ಇಡಬಾರ್ದು ಅಂತಾರೆ. ಹಾಗಾಗಿ ನಾನು ರೆಡಿ ಆಗೋಕ್ಕೂ ಮುಂಚೆ ಫಸ್ಟು ಒಬ್ಬಟ್ಟನ್ನ ತಟ್ಟಿಟ್ಬಿಡೋಣ. ಸೊ ಹಾರ್ಕೊಂಡಂಗೆ ಆಗುತ್ತೆ, ಅದಾದಮೇಲೆ ಹೋಗಿ ನಾನು ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು ತಟ್ತಾಯಿದ್ದೀನಿ. ಸೊ ಸಲ ನಾನು ಹೇಳ್ತಾನೆ ಇರ್ತೀನಿ, ಒಬ್ಬಟ್ಟು ತಟ್ಟೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಯಾವ್ಯಾವ ವೀಡಿಯೋದಲ್ಲಿ ಒಬ್ಬಟ್ಟೆಲ್ಲ ತೋರಿಸ್ತೀನಿ ಆ ವೀಡಿಯೋದಲ್ಲೇ ಹೇಳ್ತಾ ಇರ್ತೀನಿ ನಂಗೆ ಒಬ್ಬಟ್ಟು ತಟ್ಟೋದು ಇಷ್ಟ ಅಂತ. ನನಗೆ ಈ ಥರ ಪೇಪರ್ಗಳಲ್ಲಿ ಚೆನ್ನಾಗಿ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಅದರಲ್ಲಿ ಸಕ್ಕತ್ತಾಗಿ ಬರುತ್ತೆ ಒಬ್ಬಟ್ಟು ತಟ್ಟೋದು. ನನಗೆ ಇನ್ಯಾವ ಬೇರೆ ಶೀಟ್ಗಳೆಲ್ಲ ಅವಶ್ಯಕತೆನೇ ಇಲ್ಲ, ಅದರಲ್ಲೇ ಚೆನ್ನಾಗಿ ತಟ್ಕೋತೀನಿ. ಸೊ ಈಗ ನಾನು ರೆಡಿ ಆಗೋಕ್ಕೆ ಅಂತ ಬಂದೆ. ಈಗ ಯುಗಾದಿ ಹಬ್ಬ ಅಂತ ಅಂದರೆ ಎಲ್ಲ ಎದ್ದಿರಾನೇ ರೆಡಿ ಮಾಡ್ತೀನಿ. ಸೊ ಅಂದರೆ ಅಮ್ಮ ಇದ್ದೇ ಇರ್ತಾರೆ, ಅಮ್ಮನ ಜೊತೆ ನಾನು ಕೂಡ ಜಾಯ್ನ್ ಆಗ್ತೀನಿ. ಬಟ್ ಮದುವೆ ಆದಮೇಲೆ ಜಾಯ್ನ್ ಆಗಿದ್ದು, ಮದುವೆಗೂ ಮುಂಚೆ ಎಲ್ಲ ಅಮ್ಮ ಅಂತೂ ಫುಲ್
A to Z ಆಗೋಗಿರೋದು ನಾನು ಇದರಷ್ಟೊತ್ತಿಗೆ. ಅಷ್ಟು ರೆಡಿ ಮಾಡಿರೋದು. ನಾನು ಎದ್ದೇನೆಂದ್ರೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿಕೊಂಡು ಊಟ ಮಾಡಬೇಕಿತ್ತು. ಪೂಜೆನೂ ಕೂಡ ಅವರೇ ಮಾಡಿರ್ತಿದ್ರು. ಅಷ್ಟು ಫುಲ್ಲು ಒಂಥರ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿದೆ. ಈಗ ನಾನು ಕೂಡ ಸೆಲೆಬ್ರೇಟ್ ಮಾಡ್ತಿರೋದು. ಈಗ ರೆಡಿ ಆಗ್ತಾಯಿದ್ದೀನಿ. ಸೊ ನನಗೆ ಈ ಥರ ಮಲ್ಲಿಗೆ ಹೂವು ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಮುಡಿಯೋದಕ್ಕೆ ಇಷ್ಟ. ಯಾವಾಗ ಕೊಟ್ಟರು ಮುಡಿತೀನಿ, ಬಟ್ ಈ ಥರ ಹಬ್ಬ ಹರಿದಿನದಲ್ಲಿ ಮುಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ನಾನು ಬರೀ 100 ಗ್ರಾಮ್ ತಂದಿದ್ದೆ. ಅದರಲ್ಲಿ ಅಮ್ಮ, ಆಂಟಿ, ನಾನು ಮತ್ತು ಕಲಶಕ್ಕೆ 3 ಜನನೂ ಕೂಡ ಅದರಲ್ಲೇ ಮುಡ್ಕೊಂಡ್ವಿ. ನಂತರ ಕೈಯೆಲ್ಲ ಸ್ವಲ್ಪ ಒಂಥರ ವೈಟ್ ಆಗುತ್ತಲ್ಲ ಹೊಡ್ಕೊಂಡಾಗೆ ಆ ಥರ ಆಗ್ತಿತ್ತು. ಹಾಗಾಗಿ ವ್ಯಾಸ್ಲಿನೆಲ್ಲ ಕ್ಲೀನಾಗಿ ಹಚ್ಕೊಂಡು ಮತ್ತು ಕ್ಲೀನಾಗಿ ಕೈ ತೊಳ್ಕೊಂಡ್ಬಂದು ಈಗ ಬೇವು ಬೆಲ್ಲನ ಇಡ್ತಾಯಿದ್ದೀನಿ. ಹಾಗೆ ಒಬ್ಬಟ್ಟು ಕೂಡ ಇಡ್ತಾಯಿದ್ದೀನಿ. ಸೊ ಪೂಜೆನ ಮಾಡೋದು ಅಂದರೆ ನನಗೆ ಈ ಥರ ಡೆಕೋರೇಷನ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ಹೀಗೆ ನಮ್ಮನೆ ರೆಡಿ ಆಗಿದೆ ಇವತ್ತು. ಈಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಡುಗೆಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಚಿರು ಎದ್ದ. ಚಿರುಗೆ ಸ್ವಲ್ಪ ಎಣ್ಣೆನ ಎಲ್ಲ ಕ್ಲೀನಾಗಿ ಹಚ್ತಾಯಿದ್ದೀನಿ. ಕೈ ಎಣ್ಣೆ ಅಮ್ಮ ಬಿಸಿ ಮಾಡಿ ಇಟ್ಟಿದ್ರು ಅಪ್ಪಂಗೆ ಸ್ನಾನ ಮಾಡೋದಕ್ಕೆ ಅಂತ. ಸೊ ಅಪ್ಪ ನಮ್ಮ ಪೂಜೆ ಮುಗಿತಿದ್ದಂಗೆ ಅಪ್ಪ ಕೂಡ ಊರಿಗೆ ಹೊರಟರು. ನಾನೀಗ ಚಿರುಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಲಿರಲಿ ಅಂತ ಮೈ ಕೈಗೆಲ್ಲ ಎಣ್ಣೆ ಹಚ್ಚಿದೆ. ನನ್ನ ಹಸ್ಬೆಂಡು ಕೂಡ ಮಾಡಿಕೊಂಡ್ರು. ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಬಂದೆ. ಅಮ್ಮ ಇನ್ನು ಮಿಕ್ಕಿದ್ದು ಅಂದರೆ ಊಟ ಮಾಡೋದಕ್ಕೆ ಎಷ್ಟು ಒಬ್ಬಟ್ಟು ಬೇಕೋ ಅಷ್ಟನ್ನು ತಟ್ತಾಯಿದ್ರು. ನಾನು ಜಾಸ್ತಿ ತಟ್ಟಬೇಡ ಅಂತ ಅಂದೆ. ಹಂಗೂ ಒಂದು 10-15 ಜಾಸ್ತಿನೇ ತಟ್ಟಿದ್ರು. ಸೊ ಇಲ್ಲಿ ಒಬ್ಬಟ್ಟು ಹೂರಣ ಈ ಕಡೆ ಇತ್ತು. ಅದಾದಮೇಲೆ ಮಸಾಲೆ ಚಿತ್ರಾನ್ನ ಅಂತೂ ಮಿಸ್ ಇಲ್ಲ. ಮಾವಿನಕಾಯಿ ಹಾಕಲ್ಲ, ಮಾಮೂಲಿ ಮಸಾಲೆ ಚಿತ್ರಾನ್ನ ಮಾಡ್ಕೋತೀವಿ. ಅದಾದಮೇಲೆ ಕಾಳುಗೊಜ್ಜು, ಸಾಂಬಾರು. ಅದು ಸಾಂಬಾರು, ಇದು ಒಬ್ಬಟ್ಟಿಗೆ ಕಾಯಿ ಹಾಲು. ಅದಾದಮೇಲೆ ಕಾಳುಗೊಜ್ಜು. ಪ್ರತಿ ಸಲಿನೂ ಇದೇ ಥರ ಇರುತ್ತೆ. ಎಲ್ಲ ಆದಮೇಲೆ ಈಗ ಊಟ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಆ್ಯಂಡ್ ಕಾಳುಗೊಜ್ಜು. ಬಟ್ ಇವತ್ತು ಕೋಸಂಬರಿ ಎಲ್ಲ ಮಾಡ್ತಿದ್ವಿ, ಬಟ್ ಈ ಸಲ ಮಾಡೋದಕ್ಕಾಗಲಿಲ್ಲ. ಊರಿಗೆ ಹೋಗ್ಬೇಕಲ್ಲ, ಎಲ್ಲ ಸುಮ್ಮನೆ ಏನದಕ್ಕೆ ಅಷ್ಟೊಂದು ಮಾಡ್ಕೊಂಡು ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಮಾಡಲೇ ಇಲ್ಲ. ಅಮ್ಮ ಮಾಡ್ತೀನಿ ಅಂತ ಎತ್ತಿಟ್ಟಿದ್ರು. ಅಮ್ಮ ಏನಕ್ಕೆ ಸುಮ್ಮನೆ ಎಲ್ಲನೂ ಮಾಡ್ತೀಯ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದೆ. ಸೊ ಈಗ ಊಟಕ್ಕೆ ಕೂತ್ಕೊತಾ ಇದ್ದೀವಿ. ನೋಡಿ ನಮ್ಮ ಊಟ ಇರೋ ಆಲೆ ತಿಂದ ರೆಡಿಯಾಗಿ. ಎಲ್ಲ ಚಂದು ನಿಂದು ಬಟ್ಟೆ ತೋರಿಸು. ನೀನು ಶರ್ಟ್ ತೋರಿಸು. ಟೀ ಶರ್ಟ್, ಚಡ್ಡಿ. ಸೊ ನಮ್ಮ ಬೆಳೆಯೋರು ಸ್ನಾನ ಮಾಡ್ತಾ ಇದ್ದಾರೆ. ನೋ 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 ನೋ. ಆಮೇಲೆ ಮನೇಲಿ ಹಬ್ಬನೆಲ್ಲ ಮುಗಿಸ್ಕೊಂಡು ಈಗ ನಾನು ಅಕ್ಕವ್ರ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮ ನಾನು ಎಲ್ಲರೂ ಹೋಗ್ತಾ ಇದ್ದೀವಿ ಊರಿಗೆ. ನಮ್ಮ ಅಕ್ಕ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಅಕ್ಕ ಬಾಗಿಲು ಹಾಕೊಂಡು ಹೋಗಿ 2 ಮನೆ ಬಾಗಿಲಕೈತಿ. ಚಂದ ಚಿಲ್ಕತಿಗೆ ನೋಡಿ ಓಪನ್ ಆಗುತ್ತೆ. ನಾನು ತೆಗಿದ್ದೀನಿ. ಲಾಕ್ ಹಾಕಿರ್ತಾರೆ ಈಗ ನಿಂತಿಗೆ ಸದ್ಯ ಓಪನ್ ಆಯ್ತು. ತಗೋಬ ಬ್ಯಾಗ್ ತಗೋಬ. ಎಲ್ಲ ನಾನು ಎತ್ತೀನಿ. ಈ ಕಡೆ ತಗೊಳ್ಳೋದು ಬಾರ್ ಸಿಕ್ಕಾಬಟ್ಟಿ ಬಾರ್ ಹೊಡಿತು ಸರಿ ತಾನೆ. ಬೆಳ್ಳಿ ಇದೆ ನೋಡ್ರಿ. ನೋಡು ಮಕ್ಕ ಹಬ್ಬದ ಹಳದಿ ಚಿತ್ರಾನ್ನ ಇದು ಕಾಬಲ್ ಟೇಸ್ಟ್ ದಿಸ್. ಸಕಲಲ್ಲಿ ಓ ನಾವು ಒಬ್ಬಟ್ಟು ಸೌತೆಕಾಯಿ ಚಪ್ಪಲಿ ಬಿಡು. ಅವ್ವ ಇಲ್ಲ, ಅವ್ವ ಪೀ ಹೋಯ್ತು. ಫೋನ್ ನೋಡೋಣ ತಡಿ. ನೀರು ಕುಡಿಬಿಡ್ತೀನಿ. ಆಮೇಲೆ ಫೋನ್ ಮಾಡ್ತೀನಿ. ತಿನ್ಬೇಡ. ಚಹಾ ಬೇಡ ತಿಂತ ಗೊತ್ತಿರ ನನಗೆ. ಬಂದಿದೆ ನೀನು ಹಾಕ್ಬಿಡಿದೀಮ ಇವ್ರ ಮೇಲೆ ಬನ್ನಿ 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 ಜನರೇ ಬನ್ನಿ ಬನ್ನಿ ಆಂಟಿ ಬಾರ ಆಂಟಿ. ಹೂವು ಎತ್ಕೊಂಡು ಅವಾಗ ನಮ್ಮ ಅವ್ವ ಅವಾಗಲಿಂದ ತಂದೆ ಹಂಗೆ ಇಟ್ಕೊಂಡಿದ್ದ. ಮುಡ್ಕೊಳ್ಳೋದೆಲ್ಲ ಕೊಡ್ಬೇಕು ತಾನೆ, ಪೂಜೆ ಮಾಡಬೇಕಾರೆ. ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಬಂದು ನಿಂತಿದ್ದೀವಿ. ನಮ್ಮ ಬೆಳ್ಳಿನ ಹಿಡಿಯೋದೇ ಒಂದು ಸಾಹಸ ಆಗಿಬಿಟ್ಟಿತ್ತು. ಬಸ್ ಬರೋ ಗಂಟ ಹೆಂಗೆ ಆಡ್ತಿದ್ದ ಅಂತ ಅಂದರೆ ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು ಇದೇ ಆಗೋಯ್ತು. ಸೊ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ನಾವು ಯಾಕಾರು ಬಸ್ಸಿಗೆ ಹೋಗ್ತಿದ್ದೀವೋ ಇವತ್ತು ಅಂತ ಅನಿಸ್ಬಿಡ್ತು. ಸಿಕ್ಕಾಬಟ್ಟೆ ರಶ್ ಇತ್ತು ಕೂಡ. ಅದಾದಮೇಲೆ ಸ್ವಲ್ಪ
ದೂರ ಹೋದ್ಮೇಲೆ ಸೀಟ್ ಹೆಂಗೋ ಒಬ್ಬೊಬ್ರಿಗೆ ಸಿಕ್ತು. ಅದಾದಮೇಲೆ ತುಂಬ ಹತ್ತತ್ರ ದೇವಲಪುರ ತಲುಪ್ತಿ ಅಂದಂಗೆ ಫುಲ್ಲು ಫ್ರೀ ಆಗೋಯ್ತು. ಹೆಂಗೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ನಮ್ಮ ಮನೆಗಳು ಒಳಿಕ್ಕೆ ಕಾಲಿಕ್ಕೆ ಲಾಲೆ ಕೊಯ್ಕೊಂಡು ತಿನ್ಕೊಂಡು ಕೂತವ್ರೆ. ಏನಾರು ಇದ್ರೆ ಹಾಕೊಡ್ಬೇಕಂತ ಯಾಕ ಏನಾರು ಇದ್ರೆ ಹಾಕೊಡ್ಬೇಕಂತ ಊಟ ಮಾಡಿಲ್ಲ ಅಣ್ಣ ತಿಂದಿದ್ರಣ್ಣ ಮತ್ತೆ ಕಣ ಊಟ ಮಾಡಲ್ಲ ಅವ್ರು ಏನು ತಿನ್ನಲ್ಲ ವಾಂಡಿ ನಾನು ಖಾರ ದೇಶಿ ನಾವು ಕಣ ಕೊಡ್ರೆ ಅಮ್ಮಡಿ 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 ಬಗ್ಗು 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 ಅಣ್ಣ ಬಗ್ಗು ಬಗ್ಗು ಬೇಗ ತಟ್ಟೆ ಹಿಡ್ಕೊಂಡಿದ್ದೀನಿ ತಟ್ಟೆ ಹತ್ರ ಕಡಿವ ಗುಡ್ ಬಾಯ್ ನಿನ್ನ ಹತ್ರ ಇಡ್ತೀಗ ಅಜ್ಜಿ ಮನೆಗೆ ಹೋದ್ಮೇಲೆ ಅದೇ ಕಾಲ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ನೈಟು ಈಗ ಎಲ್ಲರಿಗೂ ಊಟ ಮಾಡಿಸ್ತಾ ಇದ್ದೀನಿ. ನಮ್ಮ ಚಿನ್ನು, ನಮ್ಮ ಬೆಳ್ಳಿ, ನಮ್ಮ ಚಿರು 3 ಜನ ಕುಟ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಯಾಕೆಂದರೆ ಈ ಕಡೆ ಊರ ಕಡೆಗೆ ಬಂದಾಗ ಅವ್ರು ಊಟನೇ ಮರೆತು ಬಿಡ್ತಾರೆ. ಹಾಗಾಗಿ ಕುಂಡ್ರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ಇವತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್